Hello dear students, today we are going to discuss about the further topics of structured query language MNET. So the next topic is select keyword. So let us discuss about the select keyword. How to use select keyword in SQL database. ಸೊ ಎಸ್ ಕ್ಯೂ ಎಲ್ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಅನ್ನೋ ಒಂದು ಡೇಟಾಬೇಸಲ್ಲಿ ಒಂದು ಸಾಫ್ಟ್ವೇರಲ್ಲಿ ಸೆಲೆಕ್ಟ್ ಕೀವರ್ಡ್ ಹೇಗೆ ನಮಗೆ ಯೂಸ್ ಆಗುತ್ತೆ. In order to retrieve the information stored in the database, the SQL query language is used. ಸೊ ಒಂದು ಡೇಟಾಬೇಸಲ್ಲಿ ಇರ್ತಕ್ಕಂತಹ ಇನ್ಫಾರ್ಮೇಷನ್ನ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ನ ರಿಟ್ರೀವ್ ಅಂದರೆ ಪುನಃ ಆ ಒಂದು ಇನ್ಫಾರ್ಮೇಷನನ್ನು ತೆಗೆದುಕೊಳ್ಳೋಕೆ ನಾವು SQL ಡೇಟಾಬೇಸ್ನ ಯೂಸ್ ಮಾಡ್ತೀವಿ. SQL ಕ್ವೆರಿ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತೀವಿ. ದ ಮೋಸ್ಟ್ ಕಾಮನ್ ಆಪರೇಷನ್ ಇನ್ SQL ಡೇಟಾಬೇಸ್ ಇನ್ ದ ಕ್ವೆರಿ ವಿಚ್ ಈಸ್ ಪರ್ಫಾರ್ಮ್ಡ್ ವಿತ್ ದ ಡಿಕ್ಲರೇಟಿವ್ ಸೆಲೆಕ್ಟ್ ವರ್ಡ್. ಸೊ ಈ ಒಂದು ಡೇಟಾಬೇಸಲ್ಲಿರ್ತಕ್ಕಂತಹ ಇನ್ಫಾರ್ಮೇಷನ್ನ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ನ, ಇವಾಗ ಒಂದು ಡೇಟಾಬೇಸಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಇರುತ್ತೆ. ಸೊ ಆವಾಗ ನಮಗೆ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ನ ನಾವು ತಗೊಳ್ಬೇಕಾದ್ರೆ ಈ ಒಂದು ಸೆಲೆಕ್ಟ್ ಕೀವರ್ಡ್ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಸೆಲೆಕ್ಟ್ ಕೀವರ್ಡ್ ಸ್ಟೇಟ್ಮೆಂಟ್ ಈಸ್ ಯೂಸ್ಡ್ ಟು ಸೆಲೆಕ್ಟ್ ಡೇಟಾ ಫ್ರಾಮ್ ದಿ ಡೇಟಾಬೇಸ್. ಸೊ ನಮ್ಗೆ ಈ ಸೆಲೆಕ್ಟ್ ಅನ್ನೋ ಒಂದು ಕೀವರ್ಡ್ ಅಥವಾ ಸ್ಟೇಟ್ಮೆಂಟ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ, ಆ ಒಂದು ಡೇಟಾಬೇಸಲ್ಲಿ ಇರ್ತಕ್ಕಂತಹ ಒಂದು ಪರ್ಟಿಕ್ಯುಲರ್ ಡೇಟಾವನ್ನ ಏನು ಮಾಡಲಿಕ್ಕೆ, ಕ್ಯಾಪ್ಚರ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಸೊ ಪರ್ಟಿಕ್ಯುಲರ್ ಡೇಟಾವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಸೆಲೆಕ್ಟ್ ಅನ್ನೋ ಕೀವರ್ಡ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಸಿಂಟ್ಯಾಕ್ಸ್ ಏನ್ರಿ ಇದ್ರದ್ದು ಅಂತಂದರೆ, ಸೆಲೆಕ್ಟ್ ಕಾಲಮ್ ನೇಮ್. ಸೊ ಯಾವ ಕಾಲಮ್ನಲ್ಲಿರ್ತಕ್ಕಂಥ ನಮಗೆ ಇನ್ಫಾರ್ಮೇಷನ್ ಬೇಕು, ಮತ್ತು ಕಾಲಮ್ ನೇಮ್ ಫ್ರಾಮ್ ಟೇಬಲ್ ನೇಮ್. ಸೊ ಯಾವ ಟೇಬಲ್ನಿಂದ ನಿಮಗೆ ಬೇಕು, ಕಾಲೇಜ್ ಟೇಬಲಿಂದ ಬೇಕು, ಅಡ್ಮಿನಿಸ್ಟ್ರೇಟರ್ ಟೇಬಲಿಂದ ಬೇಕು, ಅಥವಾ ಆಫಿಷಿಯಲ್ ಟೇಬಲಿಂದ ಬೇಕು ನೋಡ್ಕೊಳ್ಬೇಕು. ಸೆಲೆಕ್ಟ್ ಸ್ಟಾರ್ ಫ್ರಾಮ್ ಟೇಬಲ್ ನೇಮ್. ಸೊ ಟೇಬಲ್ ನೇಮ್ ಹಾಕಿದಾಗ ಆ ಒಂದು ಫುಲ್ ಇನ್ಫಾರ್ಮೇಷನ್ ಬರುತ್ತೆ. ಆವಾಗ ನಾವು ಆ ಒಂದು ಇನ್ಫಾರ್ಮೇಷನ್ನ ನಾವು ತಗೊಳ್ಳಿಕ್ಕೆ ಏಬಲ್ ಇರ್ತೀವಿ. ಸೊ ವಿ ವಿಲ್ ಗೆಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಫಾರ್ಮೇಷನ್ ಯೂಸಿಂಗ್ ದಿ ಸೆಲೆಕ್ಟ್ ಸ್ಟೇಟ್ಮೆಂಟ್. ಸೊ ಈ ಒಂದು ಸೆಲೆಕ್ಟ್ ಸ್ಟೇಟ್ಮೆಂಟ್ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾವನ್ನು ನಾವು ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಸೆಲೆಕ್ಟ್ ಕೀವರ್ಡ್ ನಮಗೆ ಎದಕ್ಕೆ ಯೂಸ್ ಆಗುತ್ತೆ, ಸೆಲೆಕ್ಟ್ ರಿಟ್ರೀವ್ಸ್ ದ ಡೇಟಾ ಫ್ರಮ್ ಸ್ಪೆಸಿಫೈಡ್ ಟೇಬಲ್. ಸೊ ಒಂದು ಸ್ಪೆಸಿಫೈಡ್ ಅಥವಾ ಒಂದು ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ಆ ಒಂದು ಟೇಬಲ್, ಸ್ಪೆಸಿಫೈಡ್ ಟೇಬಲಲ್ಲಿ ಇರ್ತಕ್ಕಂತಹ ಒಂದು ಇನ್ಫಾರ್ಮೇಷನನ್ನು, ಅಥವಾ ನಮಗೆ ಇದೇ ಇನ್ಫಾರ್ಮೇಷನ್ ಬೇಕು, ಇದೇ ಕಾಲಮ್ನಲ್ಲಿರ್ತಕ್ಕಂತಹ, ಫಾರ್ ಎಕ್ಸಾಂಪಲ್ ಎಂಪ್ಲಾಯಿ ID ಬೇಕಾಗಿರುತ್ತೆ. ಸೊ ಈ ಒಂದು ಎಂಪ್ಲಾಯಿ ID, ಸೊ ಈ ಒಂದು ಪರ್ಟಿಕ್ಯುಲರ್ ನೇಮ್ ಇರ್ತಕ್ಕಂತಹ ಐಡಿಯನ್ನು, ಸೊ ಆ ಒಂದು ಫಸ್ಟ್ ನೇಮ್ ಏನಿದೆ, ಫಸ್ಟ್ ನೇಮ್ A ಇದೆ ಅಂತ ಅಂದ್ಕೊಳ್ಳಿ. ಸೊ ಆ A ಅನ್ನೋ ಒಂದು ಎಂಪ್ಲಾಯಿಗೆ ID ಯಾವ್ದು ಕೊಟ್ಟಿರ್ತಾರೆ ಅಂತ ನಮಗೆ ಬೇಕಾಗಿರುತ್ತೆ. ಸೊ ಆ ID ಅಷ್ಟೇ ಕ್ಯಾಪ್ಚರ್ ಮಾಡ್ಕೊಳ್ಬೇಕು ಅಂತ ನಮಗೆ ಅನ್ಸಿದ್ರೆ, ಸೊ ಸೆಲೆಕ್ಟ್ ಕೀವರ್ಡ್ನ ಯೂಸ್ ಮಾಡ್ಕೊಳ್ಬೋದು. ಸೊ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ನ ಕ್ಯಾಚ್ ಮಾಡಲಿಕ್ಕೆ ಸೊ ಇದನ್ನು ಕ್ಯಾಚ್ ಮಾಡಲಿಕ್ಕೆ ನಮಗೆ ಸೆಲೆಕ್ಟ್ ಅನ್ನೋ ಒಂದು ಕೀವರ್ಡ್ ತುಂಬಾನೇ ಯೂಸ್ ಆಗುತ್ತೆ. ಸೊ ವಾಟ್ ಇಸ್ ದ್ಯಾಟ್? ದ SQL select statement is used to fetch the data from a database table which returns in this data in the form of result table. These result tables are called as result sets. So syntax is like this: select column 1, column 2, column n. ಸೊ ನಾವು ಎಷ್ಟು ಕಾಲಮ್ ಬೇಕಾದರೂ ನಾವು ಇನ್ಫಾರ್ಮೇಷನ್ನ ಫೆಚ್ ಮಾಡ್ಕೊಳ್ಬೋದು, ಅಂದರೆ ಪುನಃ ತಗೊಳ್ಬೋದು, ಪುನಃ ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು ಅಂತ ಅರ್ಥ. ಸೊ ಹಿಯರ್ ಕಾಲಮ್ 1, ಕಾಲಮ್ 2 ಆರ್ ಫೀಲ್ಡ್ಸ್ ಆಫ್ ಟೇಬಲ್ಸ್ ಹೂಸ್ ವ್ಯಾಲ್ಯೂ ಯು ವಾಂಟ್ ಟು ಫೆಚ್. ಸೊ ನಾನು ಆವಾಗಲೇ ಹೇಳಿದಾಗೆ ನಮಗೆ ಯಾವ ತರಹ ಒಂದು ಇನ್ಫಾರ್ಮೇಷನ್ ಬೇಕಾಗಿರುತ್ತೋ ಆ ಒಂದು ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ನ ಫೆಚ್ ಮಾಡ್ಕೊಳ್ಳಿಕ್ಕೆ, ಅಂದರೆ ತೆಗೆದುಕೊಳ್ಳಿಕ್ಕೆ ನಮಗೆ ಈ ಒಂದು ಸೆಲೆಕ್ಟ್ ಕೀವರ್ಡ್ ತುಂಬಾ ಹೆಲ್ಪ್ ಆಗುತ್ತೆ. For example, consider the customer table having the following records. ಸೊ ನಮಗಿವಾಗ ಕಸ್ಟಮರ್ದು ಒಂದು ಟೇಬಲ್ ಬೇಕಾಗಿರುತ್ತೆ. ಒಂದು ಬಿಸ್ನೆಸ್ ಕಂಪ್ನಿಯಲ್ಲಿ ಒಂದು ಕಸ್ಟಮರ್ಸ್ ನಮಗೆ ಒಂದು ಡೇಟಾಬೇಸ್ ಬೇಕಾಗಿರುತ್ತೆ. ಸೊ ಒಂದು ಇನ್ಫಾರ್ಮೇಷನ್ ಬೇಕಾಗಿರುತ್ತೆ. ಸೊ ID ಏನು ಕೊಟ್ಟಿರ್ತಾರೆ, 1 2 3 ಹೀಗೆ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ನೇಮ್ ಏನಿದೆ, ನೇಮ್ಸ್ ಕೊಟ್ಟಿರ್ತಾರೆ, ಏಜ್ ಕೊಟ್ಟಿರ್ತಾರೆ, ಅಡ್ರೆಸ್ ಕೊಟ್ಟಿರ್ತಾರೆ, ಹಾಗೆಯೇ
ಅಡ್ರೆಸ್ ಕೊಟ್ಟಿರ್ತಾರೆ, ಸ್ಯಾಲ್ರಿ ಕೊಟ್ಟಿರ್ತಾರೆ. ಸೊ ಈ ತರಹ ಒಂದು ಇನ್ಫಾರ್ಮೇಷನಲ್ಲಿ ನಮಗೆ ಯಾವ ಕಾಲಮ್ ಬೇಕಾಗಿರುತ್ತೆ, ರಿಪೀಟ್ ಆಗಿ ನಾವು ಹೊಸದಾಗಿ ಕ್ರಿಯೇಟ್ ಮಾಡ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಬಿಕಾಸ್ ಆಫ್ ಸೆಲೆಕ್ಟ್ ವರ್ಡ್ ವಿ ಕ್ಯಾನ್ ಈಸಿಲಿ ಫೆಚ್ ದ ಇನ್ಫಾರ್ಮೇಷನ್ ಫ್ರಮ್ ದಿ ಪರ್ಟಿಕ್ಯುಲರ್ ಕಾಲಮ್ ಆರ್ ಅ ಪರ್ಟಿಕ್ಯುಲರ್ ರೋ. ಸೊ ದ ಫಾಲೋವಿಂಗ್ is an example which would fetch the ID, name and salary fields of the customer available in a customers table. ಸೊ ನಾವಾಗಲೇ ಹೇಳ್ದಾಗೆ, ಸೊ ಯಾವುದೇ ಒಂದು ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ಬೇಕಾದರೂ ಈ ಒಂದು ಕಾಲಮ್ಸಲ್ಲಿ ನಾವು ಫೆಚ್ ಮಾಡ್ಕೊಳ್ಬೋದು. ಅಂದರೆ ನಾವು ಆ ಒಂದು ಮಾಹಿತಿಯನ್ನು ಪುನಃ ಪಡ್ಕೊಳ್ಬಹುದು. ಸೊ ದಿಸ್ ಸೆಲೆಕ್ಟ್ ಕೀವರ್ಡ್ ಈಸ್ that is the complex statement in SQL. So with the different keywords to perform specific operations like, so ಈ ಒಂದು select keyword ಅಲ್ಲಿ different types of keywords, different types of operations perform ಆಗ್ತಾ ಇರುತ್ತೆ. ಸೊ ಅದು ಯಾವ ಥರ ಅಂತಂದರೆ from, where, having and group by ಆ್ಯಂಡ್ ಆರ್ಡರ್ ಬೈ. ಸೊ ಈ ಥರ ಒಂದು ಆಪ್ರೇಷನ್ಸ್ ಪರ್ಫಾರ್ಮ್ ಆಗ್ತಾ ಇರುತ್ತೆ. ಈ ಒಂದು ಆಪ್ರೇಷನ್ನಲ್ಲಿಯೇ ನಾವು ಒಂದು ಓಲ್ಡ್ ಇನ್ಫಾರ್ಮೇಷನ್ನ ಅಥವಾ ಡೇಟಾ ಬೇಸಲ್ಲಿರ್ತಕ್ಕಂತಹ ಇನ್ಫಾರ್ಮೇಷನ್ನ ತೆಗೆದುಕೊಳ್ಳೋಕೆ ಸಾಧ್ಯವಾಗುತ್ತೆ. ಸೊ ನಾವು ಇನ್ನೂ ಒಂದು ಪಾಯಿಂಟ್ ಬರಿಬೇಕಿದ್ರಲ್ಲಿ ಏನಂತ ಹೇಳಿದರೆ, ಸೆಲೆಕ್ಟ್ ಈಸ್ ದ ಕಾಂಪ್ಲೆಕ್ಸ್ ಸ್ಟೇಟ್ಮೆಂಟ್ ಇನ್ SQL ವಿತ್ ಅ ಡಿಫ್ರೆಂಟ್ ಕೀವರ್ಡ್ ಟು ಪರ್ಫಾರ್ಮ್ ಸ್ಪೆಸಿಫಿಕ್ ಆಪ್ರೇಷನ್ಸ್. ಸೊ ಡಿಫ್ರೆಂಟ್ ಕೀವರ್ಡ್ಸ್ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನಲ್ಲಿ ಪರ್ಫಾರ್ಮ್ ಆಗಬೇಕಾಗಿರುತ್ತೆ. ಸೊ ಅದರಿಂದಾನೇ ಇದನ್ನ ಫ್ರಾಮ್, ಸೊ ಎಲ್ಲಿಂದ ತಗೊಳ್ಬೇಕು ನಾವು, ಫ್ರಾಮ್, ವೇರ್, ಸೊ ಯಾವ ಒಂದು ಭಾಗದಿಂದ ನಾವು ಡೇಟಾವನ್ನು ತಗೊಳ್ಬೇಕು. ಫಾರ್ ಎಕ್ಸಾಂಪಲ್ ನಮಗೆ ಕಸ್ಟಮರ್ ಸ್ಯಾಲ್ರಿ ಬೇಕಾಗಿರುತ್ತೆ. ಸೊ ಆ ಒಂದು ಸ್ಯಾಲ್ರಿ ಕಾಲಮಲ್ಲೇ ಹೋಗಿ ನಾವು ಆ ಡೇಟಾವನ್ನು ಫೆಚ್ ಮಾಡ್ಕೊಳ್ಬೇಕಾಗಿರುತ್ತೆ. ಹ್ಯಾವಿಂಗ್, ಸೊ ಹ್ಯಾವಿಂಗ್ ಈಸ್ ನಥಿಂಗ್ ಬಟ್ ಇಟ್ ಇನ್ಕ್ಲೂಡ್ಸ್ ಅ ಕಂಪ್ಯಾರಿಸನ್ ಪ್ರೆಡಿಕ್ಟ್ ಟು ಎಲಿಮಿನೇಟ್ ರೋ ಆಫ್ಟರ್ ಅ ಗ್ರೂಪ್ ಬೈ ಕ್ಲಾಸ್. ಸೊ ನಮಗೇನಾದರೂ ಆ ಒಂದು ಗ್ರೂಪ್ ನಮಗೆ ಬೇಡ, ಇಂಡಿವಿಜುವಲ್ ಆಗಬೇಕು ಅಂದ್ರೂ ಈ ಒಂದು ಹ್ಯಾವಿಂಗ್ ಅನ್ನೋ ಒಂದು ಆಪ್ರೇಷನ್ಸಲ್ಲಿ ತಗೊಳ್ಬೋದು. ದೀಸ್ ಆರ್ ದ ಸಿಂಪಲ್ ಆಪ್ರೇಷನ್ಸ್ ಪರ್ಫಾರ್ಮ್ಡ್ ಇನ್ ದಿ ಸೆಲೆಕ್ಟ್ ಕೀವರ್ಡ್. ಸೊ ಸೆಲೆಕ್ಟ್ ಕೀವರ್ಡ್ ಅಂತ ಹೇಳಿದಾಗ ಈ ಒಂದು ಸೆಲೆಕ್ಟ್ ಕೀವರ್ಡ್ ಎದಕ್ಕೆ ಯೂಸ್ ಆಗುತ್ತೆ ಅಂತ ಬರಿಬೇಕು. ಸೊ ಈ ಒಂದು ಸಿಂಟ್ಯಾಕ್ಸ್ ಬರಿಬೇಕು. ನೆಕ್ಸ್ಟು ಆವಾಗಲೇ ಎಕ್ಸಾಂಪಲ್ ತೋರಿಸಿದ್ನಲ್ಲ ಅದನ್ನು ಒಂದು ಟೇಬಲ್ನ ಹಾಕಿದರೆ ಸಾಕು. ನೆಕ್ಸ್ಟು ಈ ಒಂದು ಸೆಲೆಕ್ಟ್ ಕೀವರ್ಡ್ ಎದಕ್ಕೆ ಯೂಸ್ ಆಗುತ್ತೆ, ಇಟ್ ಈಸ್ ಅ ಕಾಂಪ್ಲೆಕ್ಸ್ ಸ್ಟೇಟ್ಮೆಂಟ್ ಇನ್ SQL ಅಂತ ಬರಿಬೇಕು. ನೆಕ್ಸ್ಟು ದಿಸ್ ಈಸ್ ದಿ different keywords to perform specific operations like from, where, group by, having, order by and etc. These are the operations of select statement. So next topic is different mathematical functions are performed in the structured query language. So ಈ ಒಂದು SQL functions ಅಲ್ಲಿ different mathematical functions ಯೂಸ್ ಆಗುತ್ತೆ, ಸೊ ಪರ್ಫಾರ್ಮ್ ಮಾಡುತ್ತೆ. ಸೊ ಯಾವ ಟೈಪ್ ಫಂಕ್ಷನ್ಸ್ ಇದೆ, ಫಸ್ಟ್ ಒನ್ನು MySQL ABS ಫಂಕ್ಷನ್. ಸೊ ABS ಫಂಕ್ಷನ್ಸು ಈ ಒಂದು SQL ಅಂದರೆ ಸ್ಟ್ರಕ್ಚರಲ್ ಕ್ವೆರಿ ಲ್ಯಾಂಗ್ವೇಜಲ್ಲಿ ಈ ಒಂದು ABS ಫಂಕ್ಷನ್ಸ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ABS ಫಂಕ್ಷನ್ಸ್ನ ನಾವೇನಂತ ಕರಿತೀವಿ, ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಯೂಸ್ಡ್ ಇನ್ SQL ಅಂತ ಹೇಳ್ತೀವಿ. SQL ಫಂಕ್ಷನಲ್ಲಿ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ನ ಯೂಸ್ ಮಾಡಬೇಕಂದ್ರೆ ABS ಫಂಕ್ಷನ್ಸ್ನ ಯೂಸ್ ಮಾಡ್ತೀವಿ. ಸಮ್ ಅದರ್ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ನು ಯೂಸ್ ಮಾಡ್ತೀವಿ. ಸೊ ಡಿಸ್ಕಷನ್ ಮಾಡ್ಕೊಳ್ತಾ ಹೋಗೋಣ ಒನ್ ಬೈ ಒನ್. ಸೊ ಫಸ್ಟ್ ಫಂಕ್ಷನ್ ಏನ್ರಿ, ABS ಫಂಕ್ಷನ್. ABS ಫಂಕ್ಷನ್ ಏನು ಯೂಸ್ ಆಗುತ್ತೆ, ABS ಫಂಕ್ಷನ್ ಈಸ್ ಯೂಸ್ಡ್ ಟು ಫೈಂಡ್ ದ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ದ ಕಾಲಮ್ ಆರ್ ಅ ವ್ಯಾಲ್ಯೂ. ಸೊ ಒಂದು ಈ ಅಬ್ಸಲ್ಯೂಟ್ ವ್ಯಾಲ್ಯೂ, ಸೊ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಸಿಂಟ್ಯಾಕ್ಸ್ ಏನ್ರಿ ಇದ್ರದ್ದು, ABSN ಅಂದರೆ ಸೆಲೆಕ್ಟ್ ABS 5. ಸೊ ಪರ್ಟಿಕ್ಯುಲರ್ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡ್ಕೊಂಡ್ವಿ, ಸೊ ಅದನ್ನೇ ಔಟ್ಪುಟ್ ಆಗಿ ರಿಟರ್ನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಏನು ಹೇಳಬೇಕಂದ್ರೆ nth ವ್ಯಾಲ್ಯೂ, ಸೊ 1ರಿಂದ ಎಷ್ಟು ಅನ್ಲಿಮಿಟೆಡ್ ನಂಬರ್ಸನ್ನು ನಾವು ಕೂಡ ಫೆಚ್ ಮಾಡ್ಕೊಳ್ಬೋದು, ಅಂದರೆ ಫೈಂಡ್ ಔಟ್ ಮಾಡ್ಕೊಳ್ಬೋದು. ಈ ABS ಫಂಕ್ಷನ್ ನಮಗೆ ಏನು ರಿಟರ್ನ್ ಮಾಡುತ್ತೆ, ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಅ ನಂಬರ್ನ ರಿಟರ್ನ್ ಮಾಡುತ್ತೆ. ಸೊ ನಾವು ಯಾವ ನಂಬರ್ ಕೊಟ್ಟಿರ್ತೀವೋ ಅದೇ ನಂಬರ್ನ ರಿಟರ್ನ್ ಮಾಡುತ್ತೆ. ನೆಕ್ಸ್ಟು MySQL ರೌಂಡ್ ಫಂಕ್ಷನ್. ಸೊ ಫಸ್ಟ್ ಒನ್ನು ABS ಫಂಕ್ಷನ್ ಆಯಿತು. ನೆಕ್ಸ್ಟ್ ಫಂಕ್ಷನ್ ಯಾವುದ್ರಿ, ರೌಂಡ್ ಫಂಕ್ಷನ್. ರೌಂಡ್ ಫಂಕ್ಷನ್ ನಮಗೆ ಇದಕ್ಕೆ ಹೆಲ್ಪ್ ಆಗುತ್ತೆ. ರೌಂಡ್ ಫಂಕ್ಷನ್ ಇಸ್ ರೌಂಡ್ ದ ಕಾಲಮ್ ಎಕ್ಸ್ಪ್ರೆಷನ್ ಆರ್ ಅ ವ್ಯಾಲ್ಯೂ to in a decimal places. So it rounds a number up to a specific decimal places.
ಸೊ ಯಾವುದಾದ್ರೂ ಡೆಸಿಮಲ್ ವ್ಯಾಲ್ಯೂಸ್ ಇದ್ದರೆ ಅದನ್ನ ರೌಂಡ್ ಅಪ್ ಮಾಡುತ್ತೆ. ರೌಂಡ್ ಅಪ್ ಮಾಡಿ ಆ ಒಂದು ಡೆಸಿಮಲ್ ಪ್ಲೇಸಸಲ್ಲಿರ್ತಕ್ಕಂತಹ ಒಂದು ವ್ಯಾಲ್ಯೂನ ಅಥವಾ ನಂಬರ್ನ ಕ್ಯಾಲ್ಕುಲೇಟ್ ಮಾಡಿ ಈ ಒಂದು ಔಟ್ಪುಟ್ನ ಎಕ್ಸಾಕ್ಟ್ ಔಟ್ಪುಟ್ನ ಇದು ಕೊಡುತ್ತೆ. ಸೊ ಇದಕ್ಕೆ ನಾವು ರೌಂಡ್ ಫಂಕ್ಷನ್ ಅಂತ ಹೇಳ್ತೀವಿ. ಸಿಂಟ್ಯಾಕ್ಸ್ ನೋಡ್ಕೊಳ್ಳಿ. ರೌಂಡ್ ಎನ್ ಸ್ಕ್ವೇರ್ ಬ್ರಾಕೆಟ್ ಡಿ ಸ್ಕ್ವೇರ್ ಬ್ರಾಕೆಟ್ ಕಂಪ್ಲೀಟ್ ಆ್ಯಂಡ್ ನಾರ್ಮಲ್ ಬ್ರಾಕೆಟ್ ಕಂಪ್ಲೀಟ್. ಸೊ ದಿಸ್ ಇಸ್ ದ ಸಿಂಟ್ಯಾಕ್ಸ್ ಆಫ್ ರೌಂಡ್ ಫಂಕ್ಷನ್. ಸೊ ರೌಂಡ್ ಫಂಕ್ಷನ್ ನಮಗೆ ಏನು ಹೆಲ್ಪ್ ಮಾಡುತ್ತೆ? ಡೆಸಿಮಲ್ ಪ್ಲೇಸಸ್ ಅಂದರೆ ಪಾಯಿಂಟ್ ಇರುತ್ತಲ್ಲ ಆ ಒಂದು ಫಂಕ್ಷನ್ಸ್ನ. ಈಗ 4.43. ಸೊ ದಿಸ್ ಇಸ್ ದ ಡೆಸಿಮಲ್ ಫಂಕ್ಷನ್. ಸೊ ಈ ಫಂಕ್ಷನ್ನ ನಮಗೆ ಕ್ಯಾಲ್ಕುಲೇಟ್ ಮಾಡಿ ಔಟ್ಪುಟ್ ಕೊಡುತ್ತೆ. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ? MySQL ರೌಂಡ್ ಫಂಕ್ಷನ್ಸ್ ಅಂತ ಕರಿತೀವಿ. ನೆಕ್ಸ್ಟು MySQL SQRT function. So what is that SQRT function is? It is the square root function. So it returns the square root of a non-negative number of the argument. So the syntax is SQRT, that is X, capital X. So what is the meaning of SQRT function is? SQRT find out the square root of the column or a value is it is in a null or a negative, then null is returned. So ಏನಾದರೂ ಖಾಲಿ ಫಂಕ್ಷನ್ಸ್, ಸೊ ಏನಾದರೂ ರೂಟ್ ಫಂಕ್ಷನ್ಸ್ ಇದ್ದರೆ, ಇವಾಗ 25 ಹಾಕಿದರೆ ಅದ್ರ 25 ರೂಟ್ ಏನ್ರಿ 5 5 25. ಸೊ 5 25 ಅಂದರೆ 25 ರೂಟ್ ಏನ್ರಿ 5 ಆಗುತ್ತೆ. ಸೊ ಹೀಗೆ -25 ಅಂದರೆ ನಲ್ ವ್ಯಾಲ್ಯೂ ತೋರಿಸುತ್ತೆ. ಸೊ -25 ಅನ್ನೋದು ಇದನ್ನ ಸ್ಕ್ವೇರ್ ರೂಟ್ ಮಾಡಲಿಕ್ಕೆ ಈ ಒಂದು MySQL ಅಲ್ಲಿ ಬರೋದಿಲ್ಲ. ಸೊ ಈ ಒಂದು SQL ಫಂಕ್ಷನಲ್ಲಿ -25 ಅನ್ನೋದು ನಲ್ ಆಗಿ ಔಟ್ಪುಟ್ ಕೊಡುತ್ತೆ. ಹಾಗೆಯೇ SQL 25 ಅನ್ನೋದು 5 ಆಗಿ ಔಟ್ಪುಟ್ ಕೊಡುತ್ತೆ. ಸೊ ಒಟ್ಟಾರೆ ಹೇಳಬೇಕಂದ್ರೆ SQRT ಫಂಕ್ಷನ್ ನಮಗೆ ಎದಕ್ಕೆ ಹೆಲ್ಪ್ ಆಗುತ್ತೆ? ಸ್ಕ್ವೇರ್ ರೂಟ್ ಆಫ್ ದ ನಾನ್ ನೆಗೆಟಿವ್ ನಂಬರ್ ಆಫ್ ದ ಆರ್ಗ್ಯುಮೆಂಟ್. ಸೊ ಈ ಒಂದು ಯಾವುದು ನೆಗೆಟಿವ್ ಅಲ್ಲದ ಒಂದು ನಂಬರನ್ನು ಕ್ಯಾಲ್ಕುಲೇಟ್ ಮಾಡಿ ಸ್ಕ್ವೇರ್ ರೂಟ್ ಯಾವುದಾದ್ರೂ 25, ಫಾರ್ ಎಕ್ಸಾಂಪಲ್ 7 7s 49 ಇತ್ತಂದರೆ 7 ಅನ್ನೋದು ಔಟ್ಪುಟ್ ಬರುತ್ತೆ. ಸೊ ಈ ಥರ ರೂಟ್ನ ಕಂಡುಹಿಡಲಿಕ್ಕೆ ಇದು SQRT ಫಂಕ್ಷನ್ಸ್ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟು MySQL ಡಿವಿಷನ್ ಆಪ್ರೇಟರ್. ಡಿವಿಷನ್ ಆಪ್ರೇಟರ್ ಹೆಸರು ಹೇಳುವಂತೆ ಡಿವಿಷನ್ ಆಪ್ರೇಟರ್ ನಮಗೆ ಏನು ಕೊಡುತ್ತೆ? ಸೊ ಡಿವಿಷನ್ ಆಪ್ರೇಟರ್ ಈಸ್ ಯೂಸ್ಡ್ ಟು ಇಂಟೀಜರ್ ಡಿವಿಷನ್. ಸೊ ನಂಬರ್ ಡಿವೈಡೆಡ್ ಬೈ ನಂಬರ್. ಸೊ ಮೇಲಿನ ವ್ಯಾಲ್ಯೂ ಮತ್ತು ಕೆಳಗಿನ ವ್ಯಾಲ್ಯೂನ ಡಿವೈಡ್ ಮಾಡಿ ನಮಗೆ ಎಷ್ಟು ನಂಬರ್ ಕೊಟ್ಟಿರ್ತೀವೋ ಅದರ ಔಟ್ಪುಟ್ ಬರುತ್ತೆ. ಸೊ ಸಿಂಟ್ಯಾಕ್ಸ್ನ ನಾವು ನಮ್ ಡಿವೈಡೆಡ್ ಬೈ ನಮ್ ಅಂತ ಹಾಕಬೇಕು. ಸೊ ನಂಬರ್ ಡಿವೈಡೆಡ್ ಬೈ ನಂಬರ್ ಅಂತ ಈ ಒಂದು ಸಿಂಟ್ಯಾಕ್ಸ್ನ ಬರೀಬೇಕು. So next to MySQL POW function. So what is the MySQL POW functions? It rises the columns or expression or a value to the nth power. For example, select salary power, select salary, it is raised to square. So it shows the power functions. So POW ಅಂದ್ರೆ ಏನ್ರಿ? ಪವರ್ ಫಂಕ್ಷನ್ ಅಂತ. ಸೊ ಇದೇನು ರಿಟರ್ನ್ ಮಾಡುತ್ತೆ? ಇದೇನು ಕೊಡುತ್ತೆ ನಮಗೆ? ಇದಕ್ಕೆ ಯೂಸ್ ಆಗುತ್ತೆ SQL ಅಲ್ಲಿ ಅಂತಂದರೆ, ಇಟ್ ರಿಟರ್ನ್ಸ್ ದ ವ್ಯಾಲ್ಯೂ ಆಫ್ ಅ ನಂಬರ್ ರೈಸ್ಡ್ ಟು ದ ಪವರ್ ಆಫ್ ಅನದರ್ ನಂಬರ್. ಇಟ್ ರೈಸ್ಡ್ ಟು ದ ಪವರ್ ಆಫ್ ವಾಟ್? ಇಟ್ ರೈಸ್ಡ್ ಟು ದ ಪವರ್ ಆಫ್ ಅನದರ್ ನಂಬರ್. ಸಿಂಟ್ಯಾಕ್ಸ್ ಇಸ್ ಪವರ್ m and n. ಸೊ m and n ಅನ್ನೋದನ್ನ ಇದು ಸ್ಕ್ವೇರ್ ಮಾಡ್ಕೊಳ್ಳುತ್ತೆ. ಸೊ ಇವಾಗ 3 ಸೊ 3 ಅಂತಂದರೆ 3ಅನ್ನು 2 ಸಾರಿ ಗುಣಿಸಿ. ಸೊ 3ಅನ್ನು 2 ಸಾರಿ ಗುಣಿಸಿದ್ರೆ ಎಷ್ಟಾಗುತ್ತೆ? 9 ಬರುತ್ತೆ. ಸೊ 3 3s 9. ಸೊ ಇದು 3ಅನ್ನು 2 ಸಾರ್ತಿ ಗುಣಿಸಿ ಅಂತ ಅರ್ಥ. ಸೊ 3 ಸ್ಕ್ವೇರ್ ಅಂದಂಗೆ. ಸೊ ಇದಕ್ಕೆ ಪವರ್ ಅಂತಾರೆ, ಸ್ಕ್ವೇರ್ ಅನ್ನೋದಕ್ಕೆ ಪವರ್ ಅಂತಾರೆ. ಸೊ ಸಿಂಟ್ಯಾಕ್ಸ್ ಏನಂತ ಬರೀಬೇಕು? POWMN ಅಂತ ಬರೀಬೇಕು. ಸೊ MySQL ಫಂಕ್ಷನ್ ಅಂತ ಏನು ಹೇಳ್ತೀವಿ? ಪವರ್, ದಟ್ ಈಸ್ ದ m and n ಫಂಕ್ಷನ್ಸ್. ಓಕೆ, ನೆಕ್ಸ್ಟು ಫ್ಲೋರ್ ಫಂಕ್ಷನ್. ಫ್ಲೋರ್ ಫಂಕ್ಷನ್ ಅಂತಂದ್ರೇನು? MySQL ಗಿವ್ಸ್ ದ ಫ್ಲೋರ್ ಫಂಕ್ಷನ್ ಆಸ್ ಅ ಮ್ಯಾಥಮೆಟಿಕಲ್ ಫಂಕ್ಷನ್. ಫ್ಲೋರ್ ಫಂಕ್ಷನ್ ನಮಗೆ ಎದಕ್ಕೆ ಯೂಸ್ ಆಗುತ್ತೆ? ಇಟ್ ರಿಟರ್ನ್ಸ್ ದ ಲಾರ್ಜೆಸ್ಟ್ ಇಂಟೀಜರ್ ವ್ಯಾಲ್ಯೂ ನಾಟ್ ಗ್ರೇಟರ್ ದ್ಯಾನ್ ದಿ ಸ್ಪೆಸಿಫೈಡ್ ನಂಬರ್. ಇವಾಗ ಸಿಂಟ್ಯಾಕ್ಸ್ ಏನ್ರಿ? ಫ್ಲೋರ್ n. ಸೊ ಇವಾಗ 1.72 ಅನ್ನೋದನ್ನ ಒಂದು ನಂಬರ್ನ ಸ್ಪೆಸಿಫೈ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಿಗೆ ಇರತಕ್ಕಂತಹ ನಾಟ್ ರಿಟರ್ನ್ ದ ಇಟ್ ಗಿವ್ಸ್ ದಿ ವ್ಯಾಲ್ಯೂ ನಾಟ್ ಗ್ರೇಟರ್ ದೆನ್ ದಿ ಸ್ಪೆಸಿಫೈಡ್ ನಂಬರ್. ಸೊ ಕೊಟ್ಟಿರ್ತಕ್ಕಂತಹ ಸಂಖ್ಯೆಗಿಂತ ಜಾಸ್ತಿ ನಂಬರ್ನ ಇದು
ತೆಗೆದುಕೊಳ್ಳೋದಿಲ್ಲ. ಫಸ್ಟ್ ಫಾರ್ ಎಕ್ಸಾಂಪಲ್ 1.72 is a specified number. It gives as a output as a 1. The above statement shows the return value 1 is smallest than specified number. 1.72 ಅಂತಂದರೆ ಅದು ಜಾಸ್ತಿ ಆಯಿತು, 72 ಅನ್ನೋದು ಒಂದು ಜಾಸ್ತಿ ನಂಬರ್ ಅಲ್ವಾ. ಸೊ 1 ಅನ್ನೋ ಒಂದು ಸ್ಮಾಲೆಸ್ಟ್ ನಂಬರ್ನ ಮಾತ್ರ ಸ್ಪೆಸಿಫೈ ಮಾಡ್ಕೊಳ್ಳುತ್ತೆ. ಸೊ ಹೀಗೇನೆ ಮೈ ಎಸ್ ಕ್ಯೂ ಎಲ್ ಅಲ್ಲಿ ಫ್ಲೋರ್ ಅನ್ನೋದು ಫ್ಲೋರ್ ಫಂಕ್ಷನ್ ನಮಗೆ ಅದಕ್ಕೆ ಹೆಲ್ಪ್ ಆಗುತ್ತೆ. ಲಾರ್ಜೆಸ್ಟ್ ಇಂಟೀಜರ್ ವ್ಯಾಲ್ಯೂನ ಇದು ರಿಟರ್ನ್ ಮಾಡುತ್ತೆ. ಅದು ಯಾವುದು ಸ್ಪೆಸಿಫೈ ಮಾಡಿರೋ ನಂಬರ್ಕಿನ ಇದು ಕಡಿಮೆ ಇರಬೇಕು, ಹಾಗೆಯೇ ಇದಕ್ಕಿಂತ ಅದು ಜಾಸ್ತಿ ಇರಬಾರ್ದು. ಸೊ ಈ ಥರ ರಿಟರ್ನ್ಸ್ ದ ಲಾರ್ಜೆಸ್ಟ್ ಇಂಟೀಜರ್ ವ್ಯಾಲ್ಯೂ ನಾಟ್ ಗ್ರೇಟರ್ ದೆನ್ ದಿ ಸ್ಪೆಸಿಫೈಡ್ ನಂಬರ್. ಇಟ್ ಕಾಲ್ಸ್ ವಾಟ್ ಫ್ಲೋರ್ ಫಂಕ್ಷನ್ಸ್. So this completes your 5 mathematical functions in SQL. These are the mathematical functions in structured query language concept. So next, what are the advantages and disadvantages of structured query language? So structured query language ಅಲ್ಲಿ ಅಡ್ವಾಂಟೇಜಸ್ ಏನೇನಿದೆ, ಡಿಸ್ಅಡ್ವಾಂಟೇಜಸ್ ಏನೇನಿದೆ ಅಂತ ತಿಳ್ಕೊಳ್ತಾ ಹೋಗೋಣ. ಸೊ ಎಕ್ಸಾಮಲ್ಲಿ ಒಂದೊಂದು ಸರ್ತಿ ವಾಟ್ ಈಸ್ ದ ವೀಕ್ನೆಸ್ ಆಫ್ ಎಸ್ ಕ್ಯೂ ಎಲ್ ಅಂತ ಕೇಳ್ತಾರೆ. ಸೊ ವೀಕ್ನೆಸ್ ಅಂದ್ರೂ ಒಂದೇ, ಡಿಸ್ಅಡ್ವಾಂಟೇಜಸ್ ಆಫ್ ಎಸ್ ಕ್ಯೂ ಎಲ್ ಅಂತಂದ್ರು ಒಂದೇ. ಸೊ ವಾಟ್ ಆರ್ ದ ವೀಕ್ನೆಸ್ ಆಫ್ ಎಸ್ ಕ್ಯೂ ಎಲ್ ಅಂತಂದ್ರೆ ಏನು ಅಂತಂದ್ರೂ ಒಂದೇ ಆನ್ಸರ್ ಬರೀಬೇಕು. ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಎಸ್ ಕ್ಯೂ ಎಲ್ ಅಂತಂದ್ರೂ ಒಂದೇ ಆನ್ಸರ್ ಬರೀಬೇಕು. ಸೊ ಒಂದೇ ಒಂದು ಟಾಪಿಕ್ನ ಡಿಫ್ರೆಂಟ್ ಟೈಪ್ ಆಗಿ ಕ್ವೆಶನ್ಸ್ನ ಕೇಳ್ತಾ ಇರ್ತಾರೆ. ಸೊ ಸೇಮ್ ಆನ್ಸರ್ ಇರುತ್ತೆ, ನಿಮ್ಗೆ ಆನ್ಸರ್ ಗೊತ್ತಿರುತ್ತೆ, ಬಟ್ ಕ್ವೆಶನ್ನ ಡಿಫ್ರೆಂಟಾಗಿ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಕನ್ಫ್ಯೂಷನ್ ಮಾಡ್ಕೊಳ್ದೇನೆ ಆನ್ಸರ್ ಬರೀಬೇಕು. ಸೊ ವೀಕ್ನೆಸ್ ಆಫ್ ಎಸ್ ಕ್ಯೂ ಎಲ್ ಅಂದ್ರೂ ಒಂದೇ, ಡಿಸ್ಅಡ್ವಾಂಟೇಜಸ್ ಆಫ್ ಎಸ್ ಕ್ಯೂ ಎಲ್ ಅಂದ್ರೂ ಒಂದೇ. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ಅಡ್ವಾಂಟೇಜಸ್ ಆಫ್ ಎಸ್ ಕ್ಯೂ ಎಲ್. ಸೊ ಯಾವ್ಯಾವಿದೆ ಅಡ್ವಾಂಟೇಜಸ್ಸು ಎಸ್ ಕ್ಯೂ ಎಲ್ ಅಲ್ಲಿ ಅಂತಂದರೆ, ಫಸ್ಟ್ ಒನ್ನು, ಎಸ್ ಕ್ಯೂ ಎಲ್ ಕ್ವೆರಿ ಕ್ಯಾನ್ ಬಿ ಯೂಸ್ಡ್ ಟು ರಿಟ್ರೀವ್ ಲಾರ್ಜ್ ಅಮೌಂಟ್ ಆಫ್ ರೆಕಾರ್ಡ್ಸ್ ಫ್ರಮ್ ಅ ಡೇಟಾಬೇಸ್ ಕ್ವಿಕ್ಲಿ ಆ್ಯಂಡ್ ಎಫಿಷಿಯೆಂಟ್ಲಿ. ಸೊ ಎಸ್ ಕ್ಯೂ ಎಲ್ ಕ್ವೆರೀಸಲ್ಲಿ ಏನಾಗುತ್ತೆ, ಈ ಒಂದು ಡೇಟಾಬೇಸಲ್ಲಿ ಬೇಗನೆ ಲಾರ್ಜ್ ಅಮೌಂಟ್ ಆಫ್ ರೆಕಾರ್ಡ್ಸ್ನ ನಾವು ರಿಟ್ರೀವ್ ಮಾಡ್ಕೊಳ್ಬೋದು, ಅಂದರೆ ಪುನಃ ಆ ಒಂದು ಮಾಹಿತಿಯನ್ನು ಇನ್ಫಾರ್ಮೇಷನನ್ನು ಪಡ್ಕೊಳ್ಬೋದು. ಸೊ ಇದರಲ್ಲಿ ಯಾವುದೇ ಒಂದು ಕಾಂಪ್ಲಿಕೇಟೆಡ್ ಇರೋದಿಲ್ಲ. ಸೊ ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ನ ನಾವು ರಿಟ್ರೀವ್ ಮಾಡ್ಕೊಳ್ಬೇಕು ಅಂದರೆ, ಪುನಃ ಪಡ್ಕೊಳ್ಬೇಕು ಅಂತಂದರೆ, ಈ ಒಂದು ಎಸ್ ಕ್ಯೂ ಎಲ್ ಅಲ್ಲಿ ತುಂಬಾ ಇದು ಬೇಗನೆ ಆಗುತ್ತೆ, ಹಾಗೆ ಯಾವುದೇ ಪ್ರಾಬ್ಲಮ್ ಇಲ್ದೇ ಎಫಿಷಿಯೆಂಟಾಗಿ ಆಗುತ್ತೆ. ಸೊ ನೆಕ್ಸ್ಟು, ಎಸ್ ಕ್ಯೂ ಎಲ್ ಈಸ್ ಟು ವೀವ್ ದ ಡೇಟಾ ವಿದೌಟ್ ಸ್ಟೋರಿಂಗ್ ದ ಡೇಟಾ ಇನ್ ಟು ದಿ ಆಬ್ಜೆಕ್ಟ್. ಸೊ ಈ ಒಂದು ಡೇಟಾಬೇಸಲ್ಲಿ ಅಂದರೆ ಇನ್ಫಾರ್ಮೇಷನ್ನ ಡೇಟಾಬೇಸಲ್ಲಿ ಎಂಟ್ರಿ ಮಾಡೋದಕ್ಕಿಂತ ಮುಂಚೆನೇ ಎಸ್ ಕ್ಯೂ ಎಲ್ ಡೇಟಾಬೇಸಲ್ಲಿ ನಾವು ನೋಡಬಹುದು ಯಾವ ಒಂದು ಡೇಟಾನ ನಾವು ಒಂದು ಡೇಟಾಬೇಸಲ್ಲಿ ಹಾಕ್ತಾ ಇದ್ದೀವಿ, ಇನ್ಸರ್ಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಒಂದು ಡೇಟಾಬೇಸಲ್ಲಿ ಹಾಕೋದಕ್ಕಿಂತ ಮುಂಚೆನೇ, ಅಂದರೆ ಡೇಟಾಬೇಸಲ್ಲಿ ಇನ್ಫಾರ್ಮೇಷನ್ನ ಆ್ಯಡ್ ಮಾಡೋದಕ್ಕಿಂತ ಮುಂಚೆನೇ ಎಸ್ ಕ್ಯೂ ಎಲ್ ಅಲ್ಲಿ ನಾವು ನೋಡ್ಬೋದು. ನೆಕ್ಸ್ಟು, ಎಸ್ ಕ್ಯೂ ಎಲ್ ಜಾಯಿನ್ಸ್ 2 or more tables and shows it as one object ಟು ಯೂಸರ್. ಸೊ ಎಸ್ ಕ್ಯೂ ಎಲ್ ನಲ್ಲಿ ಏನಾಗುತ್ತೆ ಅಂದರೆ, ಜಾಸ್ತಿ ಜನ ಯೂಸರ್ಸ್ನ, ಇದು ಜಾಸ್ತಿ ಒಂದು ಟೇಬಲ್ಸ್ನ, ಸೊ ಇವಾಗ ಅಡ್ಮಿನಿಸ್ಟ್ರೇಟರ್ ಅನ್ನೋದು ಒಂದು ಯೂಸರ್, ಸೊ ನೆಕ್ಸ್ಟು ಲೆಕ್ಚರರ್ಸ್ ಅನ್ನೋದು ಒಂದು ಯೂಸರ್. ಸೊ ಅಡ್ಮಿನಿಸ್ಟ್ರೇಟರಲ್ಲಿ ಕೆಲವೊಂದಿಷ್ಟು ಟೇಬಲ್ಸ್ನ ಕಂಪೋಸ್ ಮಾಡಲಾಗುತ್ತೆ. ಸೊ ಅಡ್ಮಿನಿಸ್ಟ್ರೇಟರ್ ಆಫೀಸಿಂದ ತಗೊಳ್ಳಿರುತ್ತೆ, ನೆಕ್ಸ್ಟು ಸ್ಟೂಡೆಂಟ್ಸ್ದು ಒಂದು ಡೇಟಾಬೇಸ್ ಇರುತ್ತೆ, ಹಾಗೆಯೇ ಡಿಫ್ರೆಂಟ್ ಟೈಪ್ಸ್ ಆಫ್ 1 or 2 or more ಟೇಬಲ್ಸ್. ಸೊ ಒಂದು ಅಡ್ಮಿನಿಸ್ಟ್ರೇಟರ್ ಅನ್ನೋ ಒಂದು ಕಾಲಮ್ ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಟೇಬಲ್ಸ್ನ ಹೊಂದಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಲೆಕ್ಚರರ್ಸ್. ಸೊ ಲೆಕ್ಚರರ್ಸ್ ಅಂತ ಕೇಳಿದಾಗ ಆಯಾ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದ ಹಾಗೆ ಡಿವೈಡ್ ಮಾಡಬೇಕಾಗುತ್ತೆ. ಲೆಕ್ಚರರ್ ಅನ್ನೋದು ಒಂದೇ ಒಂದು ಯೂಸರ್, ಬಟ್ ಟೇಬಲ್ಸ್ ಯಾವ ಥರ ಇರುತ್ತೆ, ಯಾವ ಥರ ಅಂತಂದರೆ ಕಂಪ್ಯೂಟರ್ ಲೆಕ್ಚರರ್ ಆ್ಯಂಡ್ ಹಿಸ್ಟರಿ ಲೆಕ್ಚರರ್ ಆ್ಯಂಡ್ ಎಕನಾಮಿಕ್ ಲೆಕ್ಚರರ್ಸ್. ಸೊ ದೀಸ್ 2 or more ಟೇಬಲ್ಸ್ ಇರುತ್ತೆ, ಬಟ್ ಲೆಕ್ಚರರ್ ಅನ್ನೋದು ಒಂದೇ ಒಂದು ಕಾಲಮ್ ಇರುತ್ತೆ. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ, ಎಸ್ ಕ್ಯೂ ಎಲ್ ಜಾಯಿನ್ಸ್ 2 or more ಟೇಬಲ್ಸ್. ಸೊ 2ಕ್ಕಿಂತ ಹೆಚ್ಚಿಗೆ ಟೇಬಲ್ನ ಜಾಯಿನ್ ಮಾಡಿ ಒಂದೇ ಯೂಸರ್
ಇನ್ಫಾರ್ಮೇಷನ್ನ ಕೊಡಲಿಕ್ಕೆ ಈ ಎಸ್ ಕ್ಯೂ ಎಲ್ ತುಂಬಾ ಹೆಲ್ಪ್ ಆಗುತ್ತೆ. ಎಸ್ ಕ್ಯೂ ಎಲ್ ಡೇಟಾಬೇಸ್ ಯೂಸ್ ಲಾಂಗ್ ಎಸ್ಟಾಬ್ಲಿಷ್ಡ್ ಸ್ಟ್ಯಾಂಡರ್ಡ್ ವಿಚ್ ಈಸ್ ಬೀಯಿಂಗ್ ಅಡಾಪ್ಟೆಡ್ ಬೈ ANSI and ISO. Non-SQL database do not adhere to any clear standards. ಸೊ ಈ ಒಂದು ಆವಾಗಲೇ ಈ ಒಂದು SQL ಬಗ್ಗೆ ಹೇಳಬೇಕಾದ್ರೆ ANSI ಮತ್ತು ISO ಬಗ್ಗೆ ಹೇಳಿದ್ದೀನಿ ನಿಮಗೆ ಆಲ್ರೆಡಿ. ಸೊ ಇದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಡೇಟಾಬೇಸಸ್ ನಮಗೆ ಯೂಸರ್ಸ್ಗೆ ನೀಟಾಗಿ ಸ್ಟ್ಯಾಂಡರ್ಡ್ ಆಗಿ ಕ್ಲಿಯರ್ ಆಗಿ ಪರಿಚಯ ಆಗಲಿಕ್ಕೆ ಈ ಒಂದು ಎರಡು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ಕೂಡ ತುಂಬಾ ಹೆಲ್ಪ್ ಮಾಡಿದೆ. ಸೊ ಯೂಸಿಂಗ್ ಸ್ಟ್ಯಾಂಡರ್ಡ್ SQL ಇಟ್ ಈಸ್ ಈಸಿಯರ್ ಟು ಮ್ಯಾನೇಜ್ ಡೇಟಾಬೇಸಸ್ ಸಿಸ್ಟಮ್ ವಿದೌಟ್ ಹ್ಯಾವಿಂಗ್ ರೈಟ್ ಸಬ್ಸ್ಟೆನ್ಷಿಯಲ್ ಅಮೌಂಟ್ ಆಫ್ ಕೋಡ್. ಸೊ ಈ ಒಂದು SQL ಯೂಸ್ ಮಾಡೋದ್ರಿಂದ ಡೇಟಾಬೇಸನ್ನು ಈಸಿಯಾಗಿ ನಾವು ಮ್ಯಾನೇಜ್ ಮಾಡ್ಬೋದು. ಸೊ ಅದಕ್ಕೆ ನಾವು ಎಕ್ಸ್ಟ್ರಾ ಏನಾದರೂ ಸಬ್ಸ್ಟೆನ್ಷಿಯಲ್ ಆಗಿ ಕೋಡ್ನ ನಾವು ಆ್ಯಡ್ ಮಾಡ್ಬೋದು. ಬಿಕಾಸ್ ಇಟ್ ಈಸ್ ಅ ಕ್ಲಿಯರ್ ಆ್ಯಂಡ್ ವೆರಿ ಕ್ಲಾರಿಫೈಡ್ ಕೋಡ್ ಇರುತ್ತೆ. ಸೊ ಅದರಿಂದ ನಮಗೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ನಾವು ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು. ನೆಕ್ಸ್ಟು SQL ರಿಸ್ಟ್ರಿಕ್ಟ್ ದ ಎಕ್ಸಿಸ್ ಆಫ್ ಟೇಬಲ್ ಸೊ ದಟ್ ನೋಬಡಿ ಕ್ಯಾನ್ ಇನ್ಸರ್ಟ್ ದ ರೋಸ್ ಇನ್ ಟು ದ ಟೇಬಲ್. ಒಂದು ವೇಳೆ ನಮಗೆ ಈ ಒಂದು ಕಾನ್ಸೆಪ್ಟಲ್ಲಿ ಅಂದರೆ ಲೆಕ್ಚರರ್ ಅಥವಾ ಅಡ್ಮಿನಿಸ್ಟ್ರೇಟರ್ ಈ ಥರ ಒಂದು ಕಾನ್ಸೆಪ್ಟಲ್ಲಿ ಇಷ್ಟೇ ಟೇಬಲ್ಸನ್ನು ಇರಬೇಕು ಅಂತ ಪ್ರೈವೇಸಿಯಲ್ಲಿ ಮೆನ್ಷನ್ ಮಾಡಿದ್ರೆ ಅಷ್ಟೇ ಟೇಬಲ್ಸ್ನ ನಾವು ಎಕ್ಸಿಸ್ಟ್ ಮಾಡಲಿಕ್ಕಾಗುತ್ತೆ. ಒಂದು ವೇಳೆ ಮೋರ್ ದ್ಯಾನ್ 3 ಇತ್ತಂದರೆ ಇವಾಗ 3 ಟೇಬಲ್ಸ್ನ ಎಕ್ಸಿಸ್ಟ್ ಮಾಡ್ಬೋದು ಅಂತ ನಾವು ಹಾಕಿರ್ತೀವಿ ಪ್ರೈವೇಸಿಯಲ್ಲಿ. ಅದಕ್ಕಿಂತ ಹೆಚ್ಚಿಗೆ ಇರೋ ಟೇಬಲ್ಸ್ನ ಯಾರಿಗೂ ಎಕ್ಸಿಸ್ಟ್ ಮಾಡಲಿಕ್ಕೆ, ಯಾರಿಗೂ ನಾವು ತಗೊಳ್ಳಿಕ್ಕೆ, ಆ ಒಂದು ಇನ್ಫಾರ್ಮೇಷನ್ನ ತಗೊಳ್ಳಿಕ್ಕೆ ಕೊಡಬಾರ್ದು ಅಂತ ಏನಾದರೂ ಪ್ರೈವೇಸಿಯಲ್ಲಿ ನಾವು ಸೆಟ್ ಮಾಡಿದರೆ ಅದು ಯಾವುದೇ ಒಂದು ರೋಸ್ ಆಗಲಿ ಅಥವಾ ಯಾವುದೇ ಒಂದು ಕಾಲಮ್ ಆಗಲಿ ರಿಸ್ಟ್ರಿಕ್ಟ್ ಮಾಡುತ್ತೆ. ಅಂದರೆ ಇನ್ಫಾರ್ಮೇಷನ್ನ ಬಿಟ್ಕೊಡೋದಿಲ್ಲ. ಸೊ ಇದನ್ನು ರಿಸ್ಟ್ರಿಕ್ಟ್ ಅಂತ ಅಥವಾ ಪ್ರೈವೇಸಿಯಾಗಿ ಇಟ್ಕೊಳ್ಳಿಕ್ಕೆ ಈ ಒಂದು SQL ಡೇಟಾಬೇಸ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟು ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ SQL ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಡಿಸ್ಅಡ್ವಾಂಟೇಜಸ್ ಅಂದರೂ ಒಂದೇ, ವೀಕ್ನೆಸ್ ಆಫ್ SQL ಅಂತಂದ್ರು ಒಂದೇ ಅಂತ ಆವಾಗಲೇ ಹೇಳಿದ್ದೀನಿ. ಸೊ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಸೊ ಆಲ್ ದ SQL ಹ್ಯಾಸ್ ಅ ಮೆನಿ ಅಡ್ವಾಂಟೇಜಸ್, ಸ್ಟಿಲ್ ದೇರ್ ಆರ್ ಫ್ಯೂ ಡಿಸ್ಅಡ್ವಾಂಟೇಜಸ್. ವೇರಿಯಸ್ ಡಿಸ್ಅಡ್ವಾಂಟೇಜಸ್ ಆಫ್ SQL ಆರ್ ಆ್ಯಸ್ ಫಾಲೋಸ್. ಸೊ ಯಾವುದೇ ಒಂದು ಪ್ರಾಡಕ್ಟ್ ಇರಲಿ, ರಿಸೋರ್ಸ್ ಇರಲಿ, ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಯಾವುದಕ್ಕೆ ಆದ್ರೂ ಅಡ್ವಾಂಟೇಜಸ್ ಎಷ್ಟಿರುತ್ತೋ ಕೆಲವೊಂದಿಷ್ಟು ಡಿಸ್ಅಡ್ವಾಂಟೇಜಸ್ ಅಥವಾ ವೀಕ್ನೆಸ್ ಇದ್ದೇ ಇರುತ್ತೆ. ಸೊ ಹಾಗೆಯೇ SQL ಅಲ್ಲಿ ವೀಕ್ನೆಸ್ ಅಂತಂದರೆ complex interface. SQL has a difficult interface that makes few user uncomfortable while dealing with the database. ಸೊ ಯಾವಾಗ ಯೂಸರ್ಸ್ ಒಂದಕ್ಕಿಂತ ಹೆಚ್ಚಿಗೆ ಯೂಸರ್ಸ್ ಆ ಸೇಮ್ ಡೇಟಾನ ಅಥವಾ ಸೇಮ್ ಇನ್ಫಾರ್ಮೇಷನ್ನ ಅವರು ಡೀಲ್ ಮಾಡ್ತಾ ಇದ್ರೆ, ಅದ್ರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ರೆ ಒಂದೊಂದು ಸರ್ತಿ ಡಿಫಿಕಲ್ಟ್ ಆಗುತ್ತೆ. ಸೊ ಇವಾಗ ಒಂದು ಡೇಟಾಬೇಸ್ನ ಒಬ್ಬರು ಯೂಸ್ ಮಾಡ್ತಾ ಇರ್ತಾರೆ, ಅದೇ ಡೇಟಾಬೇಸ್ನ ಅದೇ ಟೈಮಲ್ಲಿ ಇನ್ನೊಬ್ಬರು ಯೂಸ್ ಮಾಡ್ತಾ ಇರ್ತಾರೆ. 2ಕ್ಕಿಂತ ಹೆಚ್ಚಿಗೆ ಅಥವಾ 5ಕ್ಕಿಂತ ಹೆಚ್ಚಿಗೆ ಡೇಟಾಬೇಸ್ ಅಂದರೆ ಯೂಸರ್ಸ್ ಏನಾದರೂ ಈ ಒಂದು ಡೇಟಾಬೇಸನ್ನು ಅದೇ ಪರ್ಟಿಕ್ಯುಲರ್ ಡೇಟಾಬೇಸನ್ನು ಯೂಸ್ ಮಾಡ್ತಾ ಇದ್ದರೆ ಅದು ಕಾಂಪ್ಲೆಕ್ಸ್ ಆಗುತ್ತೆ, ಯೂಸರ್ ಇಂಟರ್ಫೇಸ್ ಡಿಫಿಕಲ್ಟ್ ಆಗುತ್ತೆ. ಸೊ ಅದರಿಂದ ಕಾಂಪ್ಲೆಕ್ಸ್ ಇಂಟರ್ಫೇಸ್ ಕೂಡ ವೀಕ್ನೆಸ್ ಪಾಯಿಂಟ್ ಆಫ್ SQL ಅಂತ ಹೇಳ್ಬೋದು. ನೆಕ್ಸ್ಟು ಕಾಸ್ಟ್. ಸಮ್ ವರ್ಜನ್ಸ್ ಆರ್ ಕಾಸ್ಟ್ಲಿ ಆ್ಯಂಡ್ ಹೆನ್ಸ್ ಪ್ರೋಗ್ರಾಮರ್ಸ್ ಕೆನಾಟ್ ಎಕ್ಸಿಸ್ಟ್ ಇಟ್. ಸೊ ಡಿಫ್ರೆಂಟ್ ವರ್ಷನ್ಸ್ ಇರುತ್ತೆ. ಲೇಟೆಸ್ಟ್ ವರ್ಷನ್ ಇತ್ತಂದರೆ ಸ್ಪೀಡ್ ವರ್ಕ್ ಆಗುತ್ತೆ. ಹಾಗೆಯೇ ಡಿಫ್ರೆಂಟ್ ಲೇಟೆಸ್ಟ್ ವರ್ಷನನ್ನು ನಾವು ಕೊಂಡುಕೊಳ್ಬೇಕು ಅಂತಂದರೆ ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ಆದ್ದರಿಂದ ಕೆಲವೊಂದಿಷ್ಟು ಪ್ರೋಗ್ರಾಮರ್ಸ್ ಆಗಿರ್ಬೋದು, ಯೂಸರ್ಸ್ ಆಗಿರ್ಬೋದು, ಇದನ್ನು ಕೊಂಡುಕೊಳ್ಳಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಬಿಕಾಸ್ ಸಮ್ ವರ್ಷನ್ಸ್ ಆರ್ ವೆರಿ ಕಾಸ್ಟ್ಲಿ. ದಟ್ ಈಸ್ ವೈ ಇಟ್ ಶೋಸ್ ದಿ ಕಾಮನ್ ವರ್ಷನ್ಸ್ ಆರ್ ಕಾಸ್ಟ್ಲಿ, ದೆನ್ ಪ್ರೋಗ್ರಾಮರ್ ಕೆನಾಟ್ ಎಕ್ಸಿಸ್ಟ್ ಇಟ್. ನೆಕ್ಸ್ಟು ಪಾರ್ಷಿಯಲ್ ಕಂಟ್ರೋಲ್ ಅಂದ್ರೆ ಏನು? ಡ್ಯೂ ಟು ಹಿಡನ್ ಬಿಸ್ನೆಸ್ ರೂಲ್ಸ್ ಕಂಪ್ಲೀಟ್ ಕಂಟ್ರೋಲ್ ಈಸ್ ನಾಟ್ ಗಿವನ್ ಟು ದಿ ಡೇಟಾಬೇಸ್. ಸೊ ಕೆಲವೊಂದಿಷ್ಟು ಹಿಡನ್ ಬಿಸ್ನೆಸ್ ರೂಲ್ಸಿಂದ ಯಾವುದೇ ಒಂದು ಡೇಟಾಬೇಸನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಕೆಲವೊಂದಿಷ್ಟು ಡೇಟಾಬೇಸನ್ನು ಕಂಟ್ರೋಲಿಂಗ್ ಪವರ್ ಆಗಿ ಇಟ್ಟಿರ್ತಾರೆ. ಸೊ ಇದಕ್ಕೆ ನಾವು ಪಾರ್ಷಿಯಲ್ ಕಂಟ್ರೋಲ್ ಅಂತ ಹೇಳ್ತೀವಿ. ಸೊ ಸಮ್ ಅದರ್ ಡಿಸ್ಅಡ್ವಾಂಟೇಜಸ್ ಬಗ್ಗೆ ಹೇಳ್ಬೇಕಂತಂದರೆ ಡಿಫ್ರೆಂಟ್ ವೆಂಡರ್ಸ್ ಮೇ ಇಂಪ್ಲಿಮೆಂಟ್ ಡಿಫ್ರೆಂಟ್ ಡಿಯಾಲೆಕ್ಟ್ಸ್. ಸೊ ಕೆಲವೊಂದಿಷ್ಟು ವೆಂಡರ್ಸ್ ಏನು ಮಾಡ್ತಾರೆ ಅಂತಂದರೆ ಡಿಫ್ರೆಂಟ್ ಆಗಿರ್ತಕ್ಕಂತಹ SQLನ ಬಯಸ್ತಾ ಇರ್ತಾರೆ. ಸೊ ಈ ಥರ ಬೇಕು, ಈ ಥರ ಪರ್ಟಿಕ್ಯುಲರ್ ಆಗಿ ಇದೇ ಥರ ನಮಗೆ ಡೇಟಾಬೇಸ್
ನಮಗೆ ಎಕ್ಸೆಪ್ಷನ್ ಮಾಡಲಿಕ್ಕೆ ಬೇಕಾಗುತ್ತೆ ಅಂತ ವೆಂಡರ್ಸ್ ಕೇಳ್ತಾ ಇರ್ತಾರೆ. ಸೊ ಅದರಿಂದ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಂಡರ್ಸ್ನ ಇಂಪ್ಲಿಮೆಂಟ್ ಮಾಡೋದು, ಡಿಫ್ರೆಂಟಾಗಿ ಇಂಪ್ಲಿಮೆಂಟ್ ಮಾಡೋದು ಸ್ವಲ್ಪ ಇದರಲ್ಲಿ ಲೇಟ್ ಆಗುತ್ತೆ. ಸೊ ಅದರಿಂದ ಇದನ್ನು ಒಂದು ಡಿಸಡ್ವಾಂಟೇಜಸ್ ಅಂತ ಹೇಳ್ಬೋದು. ನೆಕ್ಸ್ಟು, ನಾಟ್ ಅ ಗುಡ್ ಕಾನ್ಸೆಪ್ಚುಯಲ್ ಮ್ಯಾಚ್ ಟು ಮೋಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಸೊ ಕೆಲವೊಂದಿಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಮೋಸ್ಟ್ ಕಾನ್ಸೆಪ್ಚುಯಲ್ ಇರ್ತವೆ. ಸೊ ಕೆಲವೊಂದಿಷ್ಟು ಇದರಲ್ಲಿ SQL ಅಲ್ಲಿ ಪರ್ಟಿಕ್ಯುಲರ್ ಆಗಿರುವುದಿಲ್ಲ. ಸೊ ಹೇಗೆ ಮೋಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆರ್ ನಾಟ್ ಗುಡ್ ಕಾನ್ಸೆಪ್ಚುಯಲ್ ಲ್ಯಾಂಗ್ವೇಜಸ್. ಸೊ ನೆಕ್ಸ್ಟು, ಸ್ಟ್ರಿಕ್ಟ್ಲಿ DDL ಆ್ಯಂಡ್ DML ಆರ್ ನಾಟ್ ಸ್ಟ್ಯಾಂಡರ್ಡ್ ಪ್ರೊಸೀಜರಲ್ ಲ್ಯಾಂಗ್ವೇಜ್. ಸೊ ಇದರಲ್ಲಿ ಕೆಲವೊಂದಿಷ್ಟು ಡೇಟಾಬೇಸ್ ಲ್ಯಾಂಗ್ವೇಜಸ್ ಯೂಸ್ ಆಗೋದ್ರಿಂದ DDL ಡೇಟಾ ಡೆಫಿನಿಷನ್ ಲ್ಯಾಂಗ್ವೇಜ್ ಆ್ಯಂಡ್ ಡೇಟಾ ಮ್ಯಾನಿಪ್ಯುಲೇಷನ್ ಲ್ಯಾಂಗ್ವೇಜ್ ಆರ್ ನಾಟ್ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಲ್ಯಾಂಗ್ವೇಜ್. ಸೊ DDL ಮತ್ತು DML ಆಗಿರ್ತಕ್ಕಂತಹ ಒಂದು ಲ್ಯಾಂಗ್ವೇಜಸ್ಸು ಈ ಒಂದು SQL ಅಲ್ಲಿ ಪರ್ಟಿಕ್ಯುಲರ್ ಆಗಿ ಪರ್ಫಾರ್ಮ್ ಆಗೋದಿಲ್ಲ. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ, ಇದನ್ನ ಡಿಸ್ಅಡ್ವಾಂಟೇಜಸ್ ಆಫ್ SQL ಅಂತ ಹೇಳ್ತೀವಿ. ದಿಸ್ ಕಂಪ್ಲೀಟ್ಸ್ ಯುವರ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಕಾನ್ಸೆಪ್ಟ್.